ವೆಲ್ಕಮ್ ಟು ಅವರ್ ರೀಸೆಂಟ್ಲಿ ಕಂಪ್ಲೀಟೆಡ್ ಪ್ರಾಜೆಕ್ಟ್ ಸಂತೃಪ್ತಿ. ಸಂತೃಪ್ತಿ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್. ಸೊ ಈ ಪ್ರಾಜೆಕ್ಟಲ್ಲಿ ವಿಶೇಷತೆ ಏನು ಅಂದರೆ ಕ್ಲೈಂಟ್ ವಾಸ್ ಕಂಪ್ಲೀಟ್ಲಿ ಏನು ರಿಕ್ವೈರ್ಮೆಂಟ್ಸ್ ಅಂದರೆ ಎಷ್ಟು ಬೆಡ್ರೂಮ್ಸ್ ಬೇಕು, ಕಾರ್ ಪಾರ್ಕಿಂಗ್ ಇರಬೇಕು, ಏನು ನಮಗೆ ಗ್ರೌಂಡ್ ಫ್ಲೋರಿಂದನೇ ಮನೆ ಶುರು ಆಗಬೇಕು ಅನ್ನೋದು ಕಂಪ್ಲೀಟಾಗಿ ಒಂದು ಥಾಟ್ಫುಲ್ನೆಸ್ಸಿಂದ ಏನು ಮೆಟೀರಿಯಲ್ಸು ಯಾವ ಥರ ಲುಕ್ ಬೇಕು ವಿತ್ ಕಂಪ್ಲೀಟ್ ಒಂದು ಥಾಟ್ ಪ್ರೊಸೆಸ್ ಜೊತೆಗೆ ಬಂದಿದ್ದರು. ಸೊ ಈ ಥರ ಕ್ಲೈಂಟ್ಸು ಕಂಪ್ಲೀಟಾಗಿ ಇಫ್ ದೇ ಆರ್ ಶ್ಯೂರ್ ವಾಟ್ ದೇ ವಾಂಟ್ ಅಂದಾಗ ನಮ್ಮ ಪ್ರೋಸೆಸ್ಸು ತುಂಬ ಈಸಿ ಆಗುತ್ತೆ. ಸೊ ಇದೆ 30-40 ಪ್ಲಾಟ್, ವೆಸ್ಟ್ ಫೇಸಿಂಗ್ ಪ್ಲಾಟು, ಟುವರ್ಡ್ಸ್ ವೆಸ್ಟ್ ಒಂದು ದೊಡ್ಡ ಗ್ರೀನರಿ ಏರಿಯಾ ಇದೆ. ಸೊ ಇಟ್ ಈಸ್ ಈಸಿಲಿ ಅಂದರೆ ಅದು ಲಾಟ್ ಆಫ್ ಏರ್ನ ಒಳಗೆ ತರೋಂಥದ್ದು. ಸೊ ಇಲ್ಲಿ ತುಂಬ ಸಿಂಪಲ್, ನಾರ್ತ್ ವೆಸ್ಟ್ ವಿ ಹ್ಯಾವ್ ಕೆಪ್ಟ್ ಫಾರ್ ಅ ಕಾರ್ ಪಾರ್ಕಿಂಗ್. ನಾರ್ತ್ ಎಂಟ್ರಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಪೇರೆಂಟ್ಸ್ ಬೆಡ್ರೂಮ್ ಟಕ್ ಇನ್ ಮಾಡಿದ್ದೀವಿ. ಫಸ್ಟ್ ಫ್ಲೋರಲ್ಲಿ 2 ಕಿಡ್ ಬೆಡ್ರೂಮ್ ಟಕ್ ಇನ್ ಮಾಡಿದ್ದೀವಿ. ಓವರಾಲ್ ಡಿಸೈನ್ ಪ್ರೋಸೆಸ್ ಕ್ಲೈಂಟ್ದು ಒಂದೇ ರಿಕ್ವೈರ್ಮೆಂಟ್, ಸಿಂಪಲ್ ಆಗಿರಬೇಕು, ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು, ಮೇಂಟೆನೆನ್ಸ್ ಫ್ರೀ ಇರಬೇಕು ಅಂತ. ಸೊ ಕೀಪಿಂಗ್ ದಟ್ ಇನ್ ಅ ವ್ಯೂ, ಎಲಿವೇಷನಿಂದ ಹಿಡಿದು ಕಂಪ್ಲೀಟ್ ಇಂಟೀರಿಯರ್ಸು ಇಟ್ ಈಸ್ ಸಿಂಪಲ್ಲಾಗೆ ತೊಗೊಂಡು ಹೋಗಿದ್ದೀವಿ. ಅಲ್ಲಲ್ಲಿ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾ ಬಂದಿದ್ದೀವಿ. ಸೊ ಕಮಿಂಗ್ ಟು ದ ಕಾರ್ ಪಾರ್ಕಿಂಗ್ ಏರಿಯಾ, ಇಲ್ಲಿ ನಮಗೆ ಒಂದು ಕಾರ್ ಪಾರ್ಕಿಂಗು 2 ವೀಲ್ಸ್ ಪಾರ್ಕಿಂಗ್ ಆಗೋಷ್ಟು ಸಫಿಷಿಯೆಂಟ್ ಸ್ಪೇಸ್ ತೊಗೊಂಡು ನಾರ್ತಿಂದ ಎಂಟ್ರಿ ತೊಗೊಳ್ತೀವಿ. ಎಂಟ್ರಿ ತೊಗೊಂಡ ತಕ್ಷಣ ಎ ಲೀವಿಂಗ್ ವಿಚ್ ಇಸ್ ಡೈರೆಕ್ಟ್ಲಿ ಇಂಟರ್ ಕನೆಕ್ಟೆಡ್ ಟು ದ ಸ್ಟೇರ್ ಕೇಸ್ ಏರಿಯಾ. ಅಂದರೆ ಲೀವಿಂಗಿಂದ ನೋಡಿದಾಗ ವಿಲ್ ಬಿ ಪಾರ್ಷಿಯಲಿ ಸೀಯಿಂಗ್ ದ ಡೈನಿಂಗ್ ಏರಿಯಾ ಮತ್ತು ಸ್ಟೇರ್ ಕೇಸ್ ಏರಿಯಾ ಕಾಣುತ್ತೆ. ದೆನ್ ದ ಪೂಜಾ ರೂಮ್ ಇಟ್ ಬೈಫಕೇಟ್ಸ್ ಫ್ರಮ್ ದ ಲಿವಿಂಗ್ ಏರಿಯಾ. ಸೊ ಕ್ಲೈಂಟ್ ರಿಕ್ವೈರ್ಮೆಂಟು ಪೂಜಾ ರೂಮ್ ಕ್ಲಿಯರಾಗಿ ಕಾಣಿಸೋದು ಬೇಡ, ಇಟ್ ಶುಡ್ ಬಿ ಟಕ್ ಇನ್ ಅಂತ ಇದ್ದಾಗಿಂದ. ಸೊ ಒನ್ಸ್ ವಿ ಎಂಟರ್ಡ್ ಪೂಜಾ ರೂಮ್, ಎ ಸಿಂಪಲ್ ಪೂಜಾ ರೂಮ್. ಕಮಿಂಗ್ ಟು ಕಿಚನ್, ಇನ್ ಬಿಟ್ವೀನ್ ಪೂಜಾ ರೂಮ್ ಆ್ಯಂಡ್ ಕಿಚನ್ ವಿ ಹ್ಯಾವ್ ಎ ಡೈನಿಂಗ್ ಸ್ಪೇಸ್. ಸೊ ಇದೊಂದು 5 ಸೀಟರ್ಸ್ದು. ದೆನ್ ಆ್ಯಸ್ ಸೂನ್ ಆ್ಯಸ್ ವಿ ಎಂಟರ್ಡ್ ವಿ ಹ್ಯಾವ್ ಒನ್ ಸ್ಮಾಲ್ ಬ್ರೇಕ್ಫಾಸ್ಟ್ ಕೌಂಟ್ರಿಂದ ಕಿಚನಿಗೆ ಬರ್ತೀವಿ. ಕಿಚನ್ ಇಸ್ ಸಿಂಪಲ್ 10x9 ಕಿಚನ್ ವಿತ್ ಪ್ರಾಕ್ಟಿಕಲ್ ಪರ್ಪಸ್ ಸ್ಟೋರೇಜ್ ಹೋಗ್ತಿದ್ದೀವಿ. Then from kitchen we enter into utility. So all this tucked in as per the Vastu. Then once we come to a staircase area, we have tucked in a nice hand wash here, and under staircase ಅಲ್ಲಿ UPS and all those accessories ಗೆ ಅಂತ ಮಿಸ್ಲಿಟ್ಟಿದ್ದೀವಿ. Then the parents bedroom ಬರುತ್ತೆ. Parents bedroom simple, just a cot with an wardrobe. ದ ಫಸ್ಟ್ ಫ್ಲೋರ್ ಬಂದಾಗ ಸಿಂಪಲ್ ನಾರ್ತ್ ವೆಸ್ಟ್ ಆ್ಯಂಡ್ ಸೌತ್ ವೆಸ್ಟಲ್ಲಿ ವಿ ಹ್ಯಾವ್ ಟೇಕನ್ ಎ ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮ್. ನಾರ್ತ್ ಈಸ್ಟ್ ಆ್ಯಂಡ್ ಸೌತ್ ಈಸ್ಟ್ ವಿ ಹ್ಯಾವ್ ಟೇಕನ್ ಕಂಪ್ಲೀಟ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್. 2 ಎಂಡಲ್ಲಿ ವಿ ಹ್ಯಾವ್ ಟೇಕನ್ 2 ಬೆಡ್ರೂಮ್ಸ್. ಇನ್ ಬಿಟ್ವೀನ್ ಪರ್ಪಸ್ಫುಲಿ ವಿ ಕ್ರಿಯೇಟೆಡ್ ಎ ಮಿನಿ ಲಿವಿಂಗ್ ವಿಚ್ ಇಂಟರ್ಕನೆಕ್ಟ್ಸ್ ಬೋತ್ ದ ರೂಮ್ಸ್. ದೆನ್ ದ ಮಿನಿ ಲಿವಿಂಗ್ ಆಲ್ಸೋ ಇಂಟರ್ಕನೆಕ್ಟ್ಸ್ ವಿತ್ ದ ಬಾಲ್ಕನಿ. ಈ ಡೋರ್ನ ಓಪನ್ ಮಾಡಿದಾಗ ವೈಡ್ ಬಾಲ್ಕನಿ ಇಟ್ ಕನೆಕ್ಟ್ಸ್ ಟು ದ ಮಿನಿ ಲಿವಿಂಗ್. ಮಿನಿ ಲಿವಿಂಗ್ ತುಂಬ ಸಿಂಪಲ್ ಆಗಿಟ್ಟಿದ್ದೀವಿ. ನೋ ಫ್ಯಾನ್ಸಿ ಇಂಟೀರಿಯರ್ಸು ಏನಿಲ್ಲ, ಜಸ್ಟ್ ಆ್ಯನ್ ಓಪನ್ ಸ್ಪೇಸ್. ಮಕ್ಕಳು ಚಿಕ್ಕವರಾಗಿರೋದನ್ನ ದೇ ಕ್ಯಾನ್ ಯುಟಿಲೈಸ್ ಫಾರ್ ಆ್ಯಸ್ ಎ ಪ್ಲೇ ಏರಿಯಾ. ಸೊ ಕಂಪ್ಲೀಟಾಗಿ ಇದನ್ನು ಅವ್ರನ್ನ ಆ್ಯಕ್ಟಿವಿಟೀಸ್ಗೆ ಅಂತಲೇ ಮೀಸಲಿಟ್ಟಿರೋದು. ಕಮಿಂಗ್ ಟು ಚಿಲ್ಡ್ರನ್ಸ್ ಬೆಡ್ರೂಮ್, ಎ ಕಾಟ್ ವಿತ್ ಅ ಸ್ಟಡಿ ಯೂನಿಟ್ ಆ್ಯಂಡ್ ಎ ಲೋ ಲೆವೆಲ್ ಸೀಟಿಂಗ್ ಟು ರಿಲ್ಯಾಕ್ಸ್. ದೆನ್ ವಾಕ್-ಇನ್ ವಾರ್ಡ್ರೋಬ್ ಜೊತೆಗೆ ವಿ ಹ್ಯಾವ್ ಕ್ರಿಯೇಟೆಡ್ ಎ ಟಾಯ್ಲೆಟ್ಸ್. ಸೊ ಇಲ್ಲಿ ವಿ ಹ್ಯಾವ್ ಟೇಕನ್ ಇದು ಎಂಟೈರ್ ಮನೇಲಿ ನೋಡ್ಬೋದು ಲಾಫ್ಟ್ಸ್ಗಳು ತುಂಬ ಕಡಿಮೆ. ಅಂದರೆ ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟಾಗಿ ಎಲ್ಲೂ ಲಾಫ್ಟ್ ಕೊಟ್ಟಿಲ್ಲ. ದ ವಾರ್ಡ್ರೋಬ್ ಹೈಟ್ನ 8 ಫೀಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ವಿ ಗಾನ್ ಫಾರ್ ಅನ್ ಟಿಂಟೆಡ್ ಗ್ಲಾಸ್ ಇರೋವಂಥ ಶಟರ್ಸ್ಗೆ ಹೋಗಿದ್ದೀವಿ. ದೆನ್ ಕಮಿಂಗ್ ಟು ಒನ್ ಡ್ರೈ ಸ್ಟೋರೇಜ್ ಕೊಟ್ಟಿದೆ, ಅಂದರೆ ಡೇ ಟು ಡೇ ಸ್ಟೋರೇಜಸ್ಸು ಅಥವಾ ದ ಸ್ಟೋರೇಜಸ್ ವಿಚ್ ನೀಡ್ ಟು ಬಿ ಹೈಡೆಡ್ಗೆ ಅಂತಲೇ ಒಂದು ಪೋರ್ಷನ್ ಕ್ರಿಯೇಟ್ ಮಾಡಿದ್ದೀವಿ ವಿತ್ ಅ ಸಿಂಪಲ್ ಬ್ಯಾಕ್ ಡ್ರಾಪ್ ಆ್ಯಂಡ್ ಸಿಂಪಲ್ ಫಾಲ್ ಸೀಲಿಂಗ್. Coming to master bedroom, illu the design concept was simple with a low level seating to relax
and then working station with a storage to hide the things. Walk-in wardrobe again we have utilized aluminum tinted glass shutters ಯೂಸ್ ಮಾಡಿದ್ದೀವಿ. ದೆನ್ ಸಿಂಪಲ್ ಕಮೋಡ್. ಇಲ್ಲಿ ಯೂಸ್ ಮಾಡಿರೋಂಥ ಟೈಲ್ಸ್ ಆಗಿರ್ಬೋದು, ಯೂಸ್ ಮಾಡಿರೋಂಥ ಮೆಟೀರಿಯಲ್ಸ್ ಆಗಿರ್ಬೋದು. ಇನಿಷಿಯಲ್ ಡಿಸ್ಕಷನ್ಸಲ್ಲಿ ದ ಕ್ಲೈಂಟ್ ವಾಸ್ ಪರ್ಟಿಕ್ಯುಲರ್ ಆಗಿ ಈ ಕಲರ್ ಥೀಮಲ್ಲೇ ಬೇಕು, ಈ ಥರನೇ ಬೇಕು ಅಂದಾಗ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್. ಸೆಲೆಕ್ಷನ್ಗೆ ಹೋದಾಗ ದಿಸ್ ಪ್ರಾಜೆಕ್ಟ್ ಆಲ್ಮೋಸ್ಟ್ ನಾವೊಂದು 5 to 6 ಅವರ್ಸಲ್ಲಿ ವಿ ಹ್ಯಾವ್ ಸೆಲೆಕ್ಟೆಡ್ ಆಲ್ ದ ಫ್ಲೋರಿಂಗ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ಮಾಸ್ಟರ್ ಬೆಡ್ರೂಮ್, ವಿ ಹ್ಯಾವ್ ಟಕ್ಡ್ ಇನ್ ಒನ್ ಮೋರ್ ಬಾಲ್ಕನಿ ಇನ್ ದ ನಾರ್ತ್ ವೆಸ್ಟ್ ಕಾರ್ನರ್ ವೇರ್ ದೇ ಹ್ಯಾವ್ ಎ ಕ್ಲಿಯರ್ ವ್ಯೂ ಆಫ್ ದಿಸ್ ಗ್ರೀನರಿ. ಕಂಪ್ಲೀಟಲ್ಲಿ ಏನು ಗ್ರೀನರಿ ಇದೆಯಲ್ಲ ಅದು ಕಂಪ್ಲೀಟ್ ವ್ಯೂ ಇರುತ್ತೆ. ದೆನ್ ದೇ ಕ್ಯಾನ್ ರಿಲ್ಯಾಕ್ಸ್ ಆಲ್ಸೋ. ಸೊ ಆ್ಯಸ್ ಸೂನ್ ಆಸ್ ವಿ ಎಂಟರ್ ದ ಸ್ಟೇರ್ ಕೇಸ್ ಏರಿಯಾ ಟು ಗೋ ಫಾರ್ ಟೆರೆಸ್ಗೆ ಹೋದಾಗ ಎ ಚಾಂಡ್ಲಿಯರ್ ವೆಲ್ಕಮ್ಸ್ ಅಸ್. ಅಂದರೆ ಒಂದು ಬ್ಯೂಟಿಫುಲ್ ವೇರಿಂಗ್ ಡಯಾಮೀಟರ್ ಇರುವಂಥ ಚಾಂಡ್ಲಿಯರ್ ನಮಗೆ ವೆಲ್ಕಮ್ ಮಾಡುತ್ತೆ. ಆ್ಯಸ್ ಸೂನ್ ಆಸ್ ವಿ ಗೋ ಫಾರ್ ದ ಟೆರೆಸ್ ಫ್ಲೋರ್, ಇಟ್ಸ್ ಅ ಸಿಂಪಲ್ ಒಂದು ಮಲ್ಟಿಪರ್ಪಸ್ ರೂಮ್ ಇದೆ ವಿಚ್ ಕ್ಯಾನ್ ಬಿ ಇನ್ ಫ್ಯೂಚರ್ ಅವರು ಬೇಕು ಅಂದರೆ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎ ಹೋಮ್ ಥಿಯೇಟರ್, ಆರ್ ದೇ ಕ್ಯಾನ್ ಯೂಸ್ ಇಟ್ ಫಾರ್ ಗೆಸ್ಟ್ ಬೆಡ್ರೂಮಾಗಿ ಯೂಸ್ ಮಾಡ್ಬೋದು, ಆರ್ ಎ ಪ್ಲೇಸ್ ಟು ಪಾರ್ಟಿ ಟೆರೆಸ್ ಮಾಡಿದಾಗ ಟು ಹೋಸ್ಟ್ ದ ಥಿಂಗ್ಸ್ ವಿ ಕ್ಯಾನ್ ಯೂಸ್ ದಸ್. ಕಮಿಂಗ್ ಔಟ್ ಆಫ್ ಟೆರೆಸ್ ಅಂದರೆ ನಾವು ಈಚೆ ಬಂದ ತಕ್ಷಣ ಎ ಬ್ಯೂಟಿಫುಲ್ ಸಿಂಪಲ್ ಟೆರೆಸ್ ಗಾರ್ಡನ್ ನಮ್ಮನ್ನ ವೆಲ್ಕಮ್ ಮಾಡುತ್ತೆ. ಇಲ್ಲಿ ಅಗೇನ್ ಯೂಸೇಜ್ ಆಫ್ ಮೆಟೀರಿಯಲ್ಸು ವಿ ಹ್ಯಾವ್ ನಾಟ್ ಯೂಸ್ಡ್ ಎನಿ ಫ್ಯಾನ್ಸಿ ಥಿಂಗ್ಸ್ ಯೂಸ್ ಮಾಡಿಲ್ಲ. ಜಸ್ಟ್ ಎ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಗ್ರಾನೈಟ್ ಸ್ಲ್ಯಾಬ್ಸ್ ಆ್ಯಕ್ಟ್ಸ್ ಆಸ್ ಎ ಸೀಟಿಂಗ್ ವಿತ್ ಅ ನೈಸ್ ಸ್ಟೆಪ್ಸ್ ಇರೋವಂಥದ್ದು ಒಂದು ಗಾರ್ಡನಿಂಗ್ ಕೊಟ್ಟಿದ್ದೀವಿ ವಿಚ್ ಕವರ್ಸ್ ವಿತ್ ಅನ್ CNC ಡಿಸೈನ್. ಮೇಲ್ಗಡೆ ರಾದರ್ ದನ್ ಗೋಯಿಂಗ್ ಫಾರ್ ಅನ್ ಗ್ಲಾಸ್ ಇದು ಹೋಗೋ ಬದಲು ಸಿಂಪಲ್ ಮೇಂಟೆನೆನ್ಸ್ ಫ್ರೀ ಸ್ಲ್ಯಾಬ್ ಹೋಗಿದ್ದೀವಿ. ದೆನ್ ಇಲ್ಲಿಂದ ಅವರಿಗೆ ಕ್ಲಿಯರ್ ವ್ಯೂ ಸಿಗುತ್ತೆ. ದಟ್ ಎಂಟೈರ್ ಗ್ರೀನರಿ ಪಾರ್ಟ್ ಅವ್ರಿಗೆ ಇಲ್ಲಿ ಕೂತ್ಕೊಂಡಾಗ ಸಿಗುತ್ತೆ. ದೆನ್ ಈ ಪೋರ್ಷನಲ್ಲಿ ಕಂಪ್ಲೀಟ್ ಬ್ರೀಸ್ ಇರೋದ್ರಿಂದ ವಿ ಹ್ಯಾವ್ ಮಿನಿಮೈಸ್ಡ್ ದ ಸ್ಟೋರೇಜ್ ಪೋರ್ಷನ್ಸ್. ಯಾಕಂದರೆ ಮಳೆ ಬಂದಾಗ ವಿಪರೀತವಾಗಿ ನೀರು ಬರೋದ್ರಿಂದ ಇಲ್ಲಿ ಸ್ಟೋರೇಜ್ಗಳನ್ನ ಆದಷ್ಟು ಮಿನಿಮೈಸ್ ಮಾಡಿದ್ದೀವಿ. ದೆನ್ ಕಂಪ್ಲೀಟ್ ಟೆರೆಸ್ ವಿ ಹ್ಯಾವ್ ಕೆಪ್ಟ್ ವೆರಿ ಸಿಂಪಲ್, ಎ ನೀಟ್ ಸಿಮೆಂಟ್ ಫಿನಿಶಿಂಗ್ ಆನ್ ದ ಟಾಪ್ ಆಫ್ ಡ್ಯಾಮ್ ಪ್ರೂಫ್ ಕೋರ್ಸ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಸೊ ಹೋಗಿರೋ ಡ್ಯಾಮ್ ಪ್ರೂಫ್ ಕೋರ್ಸು ಇಟ್ ಡಿಫ್ರೆನ್ಶಿಯೇಟ್ಸ್ ದ ಕಲರ್ಸ್ ಅಂತ. ದೆನ್ ಇಲ್ಲಿ ವಿ ಹ್ಯಾವ್ ಟಕ್ಡ್ ಇನ್ ದ ವಾಷಿಂಗ್ ಏರಿಯಾ ಆ್ಯಂಡ್ ಎಲ್ಲ ಇಲ್ಲಿ ಟಕ್ ಮಾಡಿದ್ದೀವಿ. ಒನ್ಸ್ ವಿ ಕಮ್ ಅಪ್ ವಾಟ್ ಎವರ್ ದ ಟ್ಯಾಂಕ್ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು, ಎವ್ರಿಥಿಂಗ್ ಹೋಲ್ಡ್ಸ್ ಆನ್ ಟಾಪ್ ಆಫ್ ದಿಸ್ ಮಲ್ಟಿಪರ್ಪಸ್ ರೂಮ್. ಕಮಿಂಗ್ ಟು ದ ಎಲಿವೇಶನ್ ಪಾರ್ಟಿಗೆ ಬರೋದಾದರೆ ಆಸ್ ದ ಥೀಮ್ ಆಫ್ ದ ಡಿಸೈನ್ ವಿ ಹ್ಯಾವ್ ಕೆಪ್ಟ್ ಇಟ್ ವೆರಿ ಮಿನಿಮಲಿಸ್ಟಿಕ್, ಸಿಮೆಂಟ್ ರಸ್ಟಿಕ್ ಫಿನಿಶಿಂಗ್ ಹೋಗಿ ಅದನ್ನು ಹೈಲೈಟ್ ಮಾಡಿದ್ದೀವಿ. ಇಟ್ ಇಸ್ ಕೆಪ್ಟ್ ಇಸ್ ವೆರಿ ಮಿನಿಮಲಿಸ್ಟಿಕ್. ಅಲ್ಲಲ್ಲಿ ವಿ ಹ್ಯಾವ್ ಯುಟಿಲೈಸ್ಡ್ HPL ಶೀಟ್ಸ್ to break the monotony of the colors. Coming to the entire building color pattern, we have kept it very simple, ivory, grey, allal namage ಒಂದು ಬ್ರೌನ್ ಥೀಮ್ ಇರೋವಂಥದ್ದು. ಈವನ್ ಇಂಟೀರಿಯರ್ಸಿಗೆ ಬಂದ್ರೂ ವಿ ಹ್ಯಾವ್ ಮೇಂಟೈನ್ ದ ಸೇಮ್ ಕಲರ್ಸ್. ಇನ್ ಬಿಟ್ವೀನ್ ವಿ ಹ್ಯಾವ್ ಯುಟಿಲೈಸ್ ಟು ಎನ್ಹಾನ್ಸ್, ಅಂದರೆ ಒಂದು ಡಿಫ್ರೆಂಟ್ ಫೀಲ್ ಕೊಡೋಕ್ಕೆ ವಿ ಹ್ಯಾವ್ ಯೂಸ್ಡ್ PVD ಪಾರ್ಟಿಷನ್ಸ್ ಯೂಸ್ ಮಾಡಿದ್ದೀವಿ. ದೆನ್ ವಿ ಹ್ಯಾವ್ ಕ್ರಿಯೇಟೆಡ್ ಎ ಸ್ಟಿಪ್ ಲೈಟ್ಸು. ದೆನ್ ಟು ಎಲಿವೇಟ್ ಅಂದರೆ ಟು ಗಿವ್ ಎ ಬಿಗ್ಗರ್ ವಾಲ್ಯೂಮ್ಸು ಹೈ ಲೆಂತ್ ಕರ್ಟನ್ಸ್ ಯೂಸ್ ಮಾಡಿದ್ದೀವಿ. ಸೊ ಇಟ್ ಗಿವ್ಸ್ ಎನ್ಹಾನ್ಸ್ಡ್ ಲುಕ್ ಕೊಡ್ತಾ ಹೋಗುತ್ತೆ. ಸೊ ಓವರ್ಆಲ್ ಮನೆ ಇಟ್ಸ್ ಡಿಸೈನ್ಡ್ ವಿ ಹ್ಯಾವ್ ಕೆಪ್ಟ್ ಒಂದೇ ಥೀಮ್, ಸಿಂಪಲ್ ಮೇಂಟೆನೆನ್ಸ್ ಫ್ರೀ ಡಿಸೈನ್.